ಪೂಜ್ಯ ಶ್ರೀ ಡಾಕ್ಟರ್ ವಿಜಯಕುಮಾರ್ ಮಹಾನುಭಾವಿಗಳವರು PKM ಯೋಗ ಚಿಕಿತ್ಸಾ ಕೇಂದ್ರ ವಿಜಯಪುರ, PKM ಯೋಗ ಚಿಕಿತ್ಸಾ ಕೇಂದ್ರ ಜಗದ್ಗುರು ಪ್ರಭುದೇವ ಧರ್ಮಪೀಠ, PKM ಯೋಗ ಚಿಕಿತ್ಸಾ ಕೇಂದ್ರ ಬೆಂಗಳೂರು. ಪೂಜ್ಯ ಶ್ರೀಗಳವರು ನಡೆಸಿದ ಯೋಗ ಶಿಬಿರದಲ್ಲಿ ಅನೇಕ VIP ಗಳು, ಸಾರ್ವಜನಿಕರು, ಸದ್ಭಕ್ತರು ಯೋಗ ಶಿಬಿರಗಳಿಗೆ 10 ದಿನ, 13 ದಿನ, 20 ದಿನ, 1 ತಿಂಗಳುಗಳ ಕಾಲ ಸೇರಿಕೊಂಡು ತಮ್ಮ ಆರೋಗ್ಯವನ್ನು ಗುಣಪಡಿಸಿಕೊಂಡಿದ್ದಾರೆ. ಈ ಸಂಚಿಕೆಯ ವಿಡಿಯೋದಲ್ಲಿ ಮಂಡಿ ನೋವಿಗಾಗಿ ಸೇರಿದಂತಹ ಹಲವರಲ್ಲಿ ಕೆಲವರು ತಮ್ಮ ಮಂಡಿ ನೋವನ್ನು 13 ದಿನಗಳಲ್ಲಿ ಸಂಪೂರ್ಣವಾಗಿ ಗುಣಮಾಡಿಕೊಂಡಿರುವ ತಮ್ಮ ಅನುಭವವನ್ನು ಈ ವಿಡಿಯೋಗಳಲ್ಲಿ ಅವರು ಹಂಚಿಕೊಂಡಿದ್ದಾರೆ. ಅವರ 13 ದಿನದ ವಿಡಿಯೋದಲ್ಲಿ ಅವರು ತಮಗೆ ಪೂಜ್ಯ ಶ್ರೀಗಳವರ ಡಾಕ್ಟರ್ ವಿಜಯಕುಮಾರ್ ಮಹಾನುಭಾವರ ಯೋಗ ಶಿಬಿರದಲ್ಲಿ ಯಾವ ರೀತಿಯ ಆರೋಗ್ಯ ನಮಗೆ ಉಂಟಾಯಿತು, ಮೊದಲು ನಮಗೆ ಯಾವ ರೀತಿಯಾಗಿ ಮಂಡಿ ನೋವು ಇತ್ತು ಎಂಬುದನ್ನು ಅವರು ತಮ್ಮ ಮಾತುಗಳಲ್ಲಿ ಅಭಿವ್ಯಕ್ತಪಡಿಸಿದ್ದಾರೆ. ಅವರ ಮಾತುಗಳನ್ನು ನೀವೇ ಇನ್ನು ಮುಂದೆ ಕೇಳುವವರು ಇದ್ದೀರಿ. ಇದುವರೆಗೆ ನಮ್ಮ ಅನೇಕ ಫೋಟೋ ವಿಡಿಯೋಗಳಲ್ಲಿ ನಮ್ಮ ಯೋಗ ಶಿಬಿರಗಳಲ್ಲಿ ಅಲ್ಲಲ್ಲಿ ಭಾಗವಹಿಸಿದ ಕಾರ್ಯಕ್ರಮಗಳಲ್ಲಿ VIPಸು, ಸ್ವಾಮೀಜಿಗಳು, ಯೋಗ ಶಿಬಿರಾರ್ಥಿಗಳು ನಾವು ಬರೆದಂಥ ಗ್ರಂಥಗಳನ್ನು ಮತ್ತು ನಮ್ಮ ಯೋಗ ಶಿಬಿರವನ್ನು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಈ ಫೋಟೋಗಳಲ್ಲಿ, ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀರಾ. ಇಂಥ ಯೋಗ ಶಿಬಿರ ಮತ್ತು ಯೋಗ ಕಾರ್ಯಕ್ರಮ, ಯೋಗ ಆಹಾರ ಪದ್ಧತಿ ಇವುಗಳನ್ನು ನಾವು 40 ವರ್ಷಗಳಿಂದ ಕರ್ನಾಟಕದಾದ್ಯಂತ ನಡೆಸಿಕೊಂಡು ಬಂದಿದ್ದೇವೆ. ಈಗ ಬೆಂಗಳೂರಿನಲ್ಲಿಯೂ ಕೂಡ ನಮ್ಮ ಯೋಗ ಶಿಬಿರಗಳನ್ನು ಹಿಂದೆ 1996, 97ರಲ್ಲಿ ನಡೆಸಿಕೊಟ್ಟಿದ್ದೆವು. ಈಗ ಮತ್ತೆ ಯೋಗ ಶಿಬಿರ ಬೆಂಗಳೂರಿನಲ್ಲಿ ಆರಂಭ ಆಗಿದೆ. ಈ ಯೋಗ ಶಿಬಿರದಲ್ಲಿ ತಮ್ಮ ಮಂಡಿ ನೋವನ್ನು ಅವರು ಹೇಗೆ ಗುಣಮಾಡಿಕೊಂಡಿದ್ದಾರೆ ಎಂಬುದನ್ನು ಅವರ ಮಾತುಗಳಲ್ಲಿ ನೀವು ಈಗ ಕೇಳಬಹುದು. ನಮ್ಮ ಯೋಗ ಶಿಬಿರಗಳಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಗಳು ಕೂಡ ಸೇರಿಕೊಂಡು ತಮಗೆ ಇದ್ದಂಥ ಅನಾರೋಗ್ಯವನ್ನು ಗುಣಮಾಡಿಕೊಂಡಿದ್ದಾರೆ. ಅದರಲ್ಲಿ A1 ಕಾಂಟ್ರಾಕ್ಟರ್ಸ್ ಇದ್ದಾರೆ, MD ಮಾಡಿರ್ತಕ್ಕಂಥ ಡಾಕ್ಟರ್ಗಳಿದ್ದಾರೆ, ಹೀಗೆ ಅನೇಕರ VIPಗಳು ಕೂಡ ಇದ್ದಾರೆ. ಈಗ ಮಂಡಿ ನೋವನ್ನು ಗುಣಮಾಡಿಕೊಂಡಿರ್ತಕ್ಕಂಥವರು ತಮ್ಮ ಅಭಿಪ್ರಾಯವನ್ನು ಈಗ ನಿಮ್ಮ ಮುಂದೆ ಅಭಿವ್ಯಕ್ತಪಡಿಸಲಿದ್ದಾರೆ. ಏನೋ ಹೇಳ್ತಾ ಇದ್ರಿ, ಮಂಡಿ ನೋವು ಭಾಳ ಬಾಧೆ ಕೊಡುತ್ತೆ ಅಂತ. ಭಾಳ ಇದು ಮಾಡುತ್ತೆ ಸ್ವಾಮಿ, ನನಗೆ ಭಾಳ ಬಾಧೆ ಕೊಡ್ತಾ ಇದೆ. ಎಷ್ಟು ಬಾಧೆ ಕೊಡ್ತಾ ಇದೆ? ಅದು ಹೇಳಕ್ಕೆ ಅಸಾಧ್ಯ ಸ್ವಾಮೀಜಿ. ನಡೆಯಕ್ಕಂತೂ ಆಗದೇ ಇಲ್ಲ, ಕಷ್ಟ ಬಿದ್ದು ನಡೀತಾ ಇದ್ದೀನಿ ನಾನು. ಅಷ್ಟೂ ಬಾಧೆ ಇದೆ. ಈ ಕುರ್ಚಿ ಮೇಲೆ ಕೂತ್ ಹೇಳಕ್ಕಾಗತ್ತಾ? ಕಷ್ಟದಿಂದ ಹೇಳ್ಬೇಕು. ನೋಡೋಣ, ಎದ್ದೇಳಿ. ಹೇಗೆ ಎದ್ದೇಳ್ತೀರಾ? ಕಷ್ಟ ಸ್ವಾಮೀಜಿ, ಹೇಳೋದಕ್ಕೆ ಭಾಳ ಕಷ್ಟ. ಹೇಳಬೇಕು ಅಮ್ಮ, ಭಾಳ ಬಾಧೆ ಸ್ವಾಮೀಜಿ. 1-2 ಹೆಜ್ಜೆ ಆ ಕಡೆ ಇಡಿ. ಇದೊಂದೇ ಸ್ವಾಮೀಜಿ ನನಗೆ ಭಾಳ ಬಾಧೆ ಕೊಡೋದು. ಎಷ್ಟು ವರ್ಷದಿಂದ ಇದೆ? ಇದೇ ಸ್ವಾಮೀಜಿ ಈಗ ಒಂದು 2-3 ವರ್ಷದಿಂದ ಇದೆ.
ಇಲ್ಲ ಇಲ್ಲ ಅಷ್ಟೊಂದು ಇರ್ಲಿಲ್ಲ, ಇಷ್ಟಿರ್ಲಿಲ್ಲ. ಅಲ್ಲ ಬಿಗಿನಿಂಗ್ ಆರಂಭ ಎಷ್ಟು ವರ್ಷ ಆಯ್ತು? 5 ವರ್ಷದಿಂದ ಅಂದ್ರೆ ಇಷ್ಟೊಂದು ಬಾಧೆ ಕೊಡ್ತಾ ಇರ್ಲಿಲ್ಲ. 5 ವರ್ಷದಿಂದ ಇದೆ. ಇವಾಗ ಬಾಧೆ ಜಾಸ್ತಿ ತುಂಬಾ ಆಗಿದೆ, ಬಾಧೆ ಜಾಸ್ತಿ ಆಗಿದೆ, ತುಂಬಾ ಜಾಸ್ತಿ ಆಗಿದೆ. ತುಂಬಾನೇ ಜಾಸ್ತಿ. ಡಾಕ್ಟರ್ ತೋರಿಸಿದಾಗ ಏನ್ ಹೇಳ್ತಾರೆ ಅವರು? ಟ್ಯಾಬ್ಲೆಟ್ ಕೊಟ್ಟಿದ್ರು ಕ್ಯಾಲ್ಸಿಯಂ. ಅಲ್ಲ ಗುಣ ಮಾಡ್ರಿ ಏನ್ರಿ? ಅದೆಲ್ಲ ಹೇಳ್ತಾರೆ ಸ್ವಾಮೀಜಿ ಅವರು. ಎಲ್ಲಿ ಮತ್ತೆ ನೀವು ಡಾಕ್ಟರ್ ಅಲ್ವಾ? ಗುಣ ಮಾಡಲ್ಲ ಅವರು, ಮಾತ್ರ ನುಂಗಿಸ್ತಾರೆ ಅಷ್ಟೇ. ಏನ್ ಕೊಟ್ಟಿದ್ದಾರೆ? ಬರೆದು ಕೊಡ್ತಾರೆ, 30 ದಿವಸ ತಗೊಳ್ಳಿ ಅಂತಾರೆ. ಏನ್ ಟ್ಯಾಬ್ಲೆಟ್ಸ್ ಅದು? ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಹೇಳ್ಬೇಕು. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಗುಣ ಆಗುತ್ತಾ ಡಾಕ್ಟ್ರೆ ಅಂತ ಕೇಳ್ಬೇಕು. ಅದು ಇದು ನಿಮ್ಗೆ ಸೌದಿದೆ ಇಲ್ಲಿ. ಸೌದಿದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಕ್ಯಾಲ್ಸಿಯಂ ಮಾತ್ರೆ ತಗೊಳ್ಳಿ. ತಗೊಂಡಿದ್ದೀನಲ್ಲ, ಗುಣ ಆಗುತ್ತೆ ಅಂತಾರೆ. ಯಾವಾಗ? ಮತ್ತೆ ಪುನಃ ನಾವು ಶುರುವಾಗಲ್ಲ. ಮತ್ತೆ ಯಾವಾಗ? ಅದೊಂದು ಸ್ವಾಮೀಜಿ ಏನ್ ಹೇಳ್ತಾರೆ? ಮಾಡಿಸ್ಕೊಳ್ಳಿ. ತೀರಾ ಇದಾಯ್ತು ಅಂದ್ರೆ ಮಂಡಿ ಆಪರೇಷನ್ ಮಾಡಿಸ್ಕೊಳ್ಳಿ ನೀವು. ಮಂಡಿ ಆಪರೇಷನ್ ಮಾಡಿದ್ರೆ ಗುಣ ಆಗತ್ತಾ ಅಂತ ಕೇಳ್ಬೇಕು. ಆದ್ರೂ ಗುಣ ಆಗಲ್ಲ ಸ್ವಾಮೀಜಿ, ಅದು ಹೌದಾ? ಗುಣ ಆಗಲ್ಲ. ಆಪರೇಷನ್ ಮಾಡಿಸ್ಕೊಂಡ್ರೆ ಗುಣ ಆಗಲ್ವಾ? ಮಾಡಿಸ್ಕೊಂಡ್ರು ನನ್ನ ಫ್ರೆಂಡ್ ಹಾ ಹೋಗ್ಬಿಟ್ಲು ಅವಳು. ಹೋಗಿ ಬಿಟ್ರ? ನನ್ನ ವಯಸ್ಸೇನೆ, ಹಾ ಕಮಲಾಕ್ಷಿ ಅಂದ್ಬಿಟ್ಟು ಅವಳೇನು ಹಾ ಆಪರೇಷನ್ ಮಾಡಿದೆಷ್ಟು ಅಷ್ಟೇನೆ ಹಾ ಹೋಗೇ ಬಿಟ್ಲು. ಯಾಕೆ ಏನಾಗಿತ್ತು? ಮಂಡಿ ನೋವು ಆಪರೇಷನ್ ಆಗಿ 1 ವಾರನೂ ಇಲ್ಲ ಸ್ವಾಮೀಜಿ. ಹೌದಾ? ಏನಾಯ್ತು ಅಂತ ಗೊತ್ತಿಲ್ಲ. ಒಂದೇ ವಾರಕ್ಕೆ ಔಟ? ಒಂದೇ ವಾರಕ್ಕೆ ಹೋದ್ರು ಸ್ವಾಮೀಜಿ ಅವರು. ಅವ್ರ ವಯಸ್ಸೆಷ್ಟು? ನನ್ನ ವಯಸ್ಸೇನೆ, ನನಗೀಗ 68. ಅವಳೋಗ ಆಯ್ತು ಸ್ವಾಮೀಜಿ, 2 ವರ್ಷ ಆಯ್ತು ಅವಳೋಗಿ. ಅಲ್ಲ ಮಂಡಿ ಆಪರೇಷನ್ ಮಾಡಿದ್ರೆ ಹೋಗ್ಬಿಟ್ರ? ಹೋದ್ರು ಸ್ವಾಮೀಜಿ ಅವರು ಒಂದೇ ವಾರಕ್ಕೆ. ಒಂದೇ ವಾರ ಆಪರೇಷನ್ ಆಗಿ 1 ವಾರಕ್ಕೆನೆ ಹೋದವಳು. ಅದೊಂದು ಬಹಳ ಬೇಜಾರು. ಈಗ ನಮಗೂ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ, ಭಯ. ಹಿಂಗೆ ನೋವಲ್ಲೇ ಒದಾಡ್ತಾ ಇದ್ವಿ ನಾವು. ಮುಂದೆ ವರ್ಷ ಆಗಿದ್ದು ಕೆಳಗಡೆ ಮೊಂಡಿ ತರ ಒಂದು 30 ವರ್ಷ ಆಯ್ತು ಅದು ಕೆಳಗಡೆ ಕೂತ್ಕೊಂಡು. ಮೊಂಡಿ ತರ ನಮ್ಮ ಅತ್ತೆ ನೋಡಿ ಸ್ವಾಮೀಜಿ, ನಾನು ಬಂದಾಗ ನೀವು ನಡೀರಿ. ತಿರ್ಗಾಡಿ ತಿರ್ಗಾಡಿ ತಿರ್ಗಾಡಿ. ನೀವು ತಿರ್ಗಾಡಿ ಸರ್. ನೀವೇ ಅವ್ರು ಚೆನ್ನಾಗೇ ಇದ್ದಾರೆ. ಅವ್ರದ್ದು ನಡೆಯೋದು ಇದು ಏನು ಸಮಸ್ಯೆ? ದಿನನೇ ನನಗೆ ನಿಮ್ಮ ಆಶೀರ್ವಾದ ಸಖತ್ತಾಗಿ ಬಂದ್ಬಿಡ್ತು ಸ್ವಾಮೀಜಿ. ಅಷ್ಟು ಈಗ ನೋಡಿ ಸ್ವಾಮೀಜಿ, ಏನೋ ಅಲ್ಲ, ಬಿಕಾಸ್ ಬಿಟ್ರೆ ಓಡಂಗ್ ಅನಿಸ್ತಾ ಇದೆ ಸ್ವಾಮೀಜಿ ನನಗೆ. ಇದು ಕಾಲು ಆಗ್ತಾನೆ ಇರಲಿಲ್ಲ ಅಂತ ಕಾಲು. ನೀವು ಹೋಗಿ ನನಗೆ. ನಿಮ್ಮ ಹೆಸರು? ಕಮಲ ಅಂತ ಸ್ವಾಮೀಜಿ. ನೀವು ಯಾಕೆ ಸೇರ್ಕೊಂಡಿದ್ರಿ? ಸ್ವಾಮೀಜಿ ನನಗೆ ಮಂಡಿ ನೋವು ತುಂಬ ಇತ್ತು. 2 ಮಂಡಿ ನೋವಿತ್ತಾ? 2 ಇತ್ತು. ಯಾವ ಥರ ಇತ್ತು? ಅದು ನಡೆಯಕ್ಕಾಗ್ದಿರ ತುಂಬ ಕಷ್ಟ ಬಿದ್ದು ಹೇಳ್ಬೇಕು. ದಿನದ 24 ಗಂಟೆನೂ ಇತ್ತು? 24 ಏನು 360 ದಿವಸನೂ ಇತ್ತು. 365 ದಿವಸನೂ ಇತ್ತು. ದಿನದ 24 ಗಂಟೆ ನೋವಿತ್ತು. ಆ ಮಂಡಿ ನೋವು ಯಾವ ಥರ ಇತ್ತು? ಅದು ಹೇಳಕ್ಕಾಗದಷ್ಟು ನೋವಿತ್ತು. ಈಗ ಹೇಗಿದೆ? ಈಗ ಸಂಪೂರ್ಣ ಗುಣವಾಗಿದೆ ಸ್ವಾಮೀಜಿ. ಇನ್ನೊಂದ್ಸರಿ ಹೇಳಿ. ಸಂಪೂರ್ಣ ಗುಣವಾಗಿದೆ ಸ್ವಾಮೀಜಿ. ಹೊಡ್ರಿ ಚಪ್ಪಾಳೆ, ಜೋರ ಹೊಡಿರಿ. ಸಂಪೂರ್ಣ ಗುಣವಾಗಿದೆ ಸ್ವಾಮಿ, ತಮ್ಮ ದಯದಿಂದ ನನಗೆ ಸಂಪೂರ್ಣ ಗುಣವಾಗಿದೆ. ಶುಭವಾಗಿ. ಈಗ ನೀವೇನು ಹೇಳಕ್ಕೆ ಇಚ್ಛೆಪಡ್ತೀರಿ ಮಂಡಿ ನೋವಿನಿಂದ ನರಳೋರಿಗೆ? ನನ್ನಂಥ ನೋವನ್ನ ತಿಂತ ಇರೋರಿಗೆ ಸ್ವಾಮೀಜಿಗಳ ಹತ್ರ ಬಂದು ಧೈರ್ಯವಾಗಿ ಬಂದು ಅವರ ಆಶೀರ್ವಾದದಿಂದ 13 ದಿವಸದ ಯೋಗ ಕ್ಲಾಸ್ಗೆ ಸೇರಿ ಸಂಪೂರ್ಣ ಗುಣವಂತರಾಗಿ ಆರೋಗ್ಯವಂತರಾಗಿ ನಡೆದುಕೊಳ್ಳುವಂತಾಗಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ ಸ್ವಾಮೀಜಿ. ಹಲ್ಲು ನೋವು, ಹುಳುಕು ಹಲ್ಲು,
ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.